ದೇವರ ದಾಸಿಮಯ್ಯ ಒಬ್ಬ ಅದ್ಭುತ ಬಟ್ಟೆ ನೇಯುವವ ತಿಂಗಳುಗಟ್ಟಲೆ ಕೂತ್ಕೊಂಡು ಒಂದು ವಸ್ತ್ರವನ್ನ ತಯಾರು ಮಾಡ್ತಾನೆ. ಅದನ್ನ ಮಾರ್ಲಿಕ್ಕೆ ಮಾರುಕಟ್ಟೆಗೆ ತಗೊಂಡು ಹೋದಾಗ ಯಾರು ಆ ವಸ್ತ್ರವನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಬೇಸರದಿಂದ ಮನೆಗೆ ಹಿಂತಿರುಗುವಾಗ ಒಬ್ಬ ಭಿಕ್ಷುಕ ಚಳಿಯಿಂದ ನಡಗೋದನ್ನ ಅವನು ನೋಡ್ತಾನೆ. ಏನೂ ಯೋಚನೆ ಮಾಡ್ದಿರಾ ದಾಸಿಮಯ್ಯ ಕಷ್ಟಪಟ್ಟು ನೇಯ್ದಿದ ಬಟ್ಟೆಯನ್ನ ಆ ಭಿಕ್ಷುಕನಿಗೆ ಕೊಟ್ಬಿಡ್ತಾನೆ. ಆ ಭಿಕ್ಷುಕ ಅದನ್ನ ತಗೊಂಡು ಹರಿದು ತನ್ನ ಮೈ ಮೇಲೆ ಹಾಕೊಂತಾನೆ. ಇದನ್ನ ನೋಡಿದ ದಾಸಿಮಯ್ಯನಿಗೆ ತುಂಬಾ ಬೇಜಾರಾಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಭಿಕ್ಷುಕನನ್ನ ಮನೆಗೆ ಊಟಕ್ಕೆ ಕರೀತಾನೆ. ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಇರೋ ಸಮಯದಲ್ಲಿ ತನಗೆ ಇಟ್ಟಂತ ಊಟವನ್ನ ತೆಗೆದುಕೊಂಡು ಹೋಗಿ ಆ ಭಿಕ್ಷುಕನಿಗೆ ಬಡಿಸ್ತಾನೆ. ಆ ಭಿಕ್ಷುಕ ತೃಪ್ತಿಯಿಂದ ಆ ಊಟವನ್ನ ಸೇವಿಸ್ತಾನೆ. ಇಷ್ಟು ಹೊತ್ತು ಊಟ ಮಾಡಿದ ಆ ಭಿಕ್ಷುಕ ಬೇರಾರು ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಅನ್ನದಾನವನ್ನ ಮಾಡಿದ ದಾಸಿಮಯ್ಯನಿಗೆ ಮಹಾದೇವ ಪ್ರತ್ಯಕ್ಷವಾಗಿ ಅಕ್ಷಯ ಪಾತ್ರೆಯನ್ನ ವರವಾಗಿ ಕೊಡ್ತಾರೆ. ಅನ್ನದಾನವನ್ನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ನೀವು ಮಾಡಬೇಕಾ? ಹಾಗಾದ್ರೆ ಇದೇ ಶಿವರಾತ್ರಿ ನಾನು ಹಾಗೆ ನಮ್ಮ DXT ತಂಡ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಕಾಡುಗಳಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ 5ನೇ ವರ್ಷದ ಮಹಾ ಅನ್ನದಾಸೋಹವನ್ನ ನಾವು ಮಾಡ್ತಿದ್ದೇವೆ. ನೀವು ಕೂಡ ಇದರಲ್ಲಿ ವಾಲಂಟಿಯರ್ ಆಗ್ಬೋದು ಅಥವಾ ನಿಮ್ಮ ಕೈಲಾದ ಸಹಾಯವನ್ನ ಮಾಡ್ಬೋದು. ನೀವು ಸಹಾಯ ಮಾಡ್ತೀರಾ?